ಅರಸಮುಟ್ಟದ ಗ್ರಾಮ ಸಂಕೊಳ್ಳಿ ಶ್ರೀ ಗೂಳಿಬೀರಪ್ಪ ದೇವಸ್ಥಾನ ಇದರ ನೂತನ ಶಿಲಾಮಯ ಕಟ್ಟಡದ ಸಮರ್ಪಣಾ ಮಹೋತ್ಸವ ದಿನಾಂಕ 19/2/2026 ಫಾಲ್ಗುಣ ಶುದ್ಧ ಬಿದಿಗೆ ಗುರುವಾರದಿಂದ 23/2/2026 ಫಾಲ್ಗುಣ ಶುದ್ಧ ಷಷ್ಠಿ ಸೋಮವಾರದವರೆಗೆ ನಡೆಯಲಿದೆ. ಆ ಸಂದರ್ಭದಲ್ಲಿ ಶ್ರೀ ಮಾತೆ ಶಾಂತಿಕಾಪರಮೇಶ್ವರಿ ದೇವಿ ಹಾಗೂ ಪರಿವಾರದ ದೇವರುಗಳ ಪ್ರತಿಷ್ಠಾಪನೆ ಮತ್ತು ಶ್ರೀ ಮಾಚಿಕಲಮ್ಮ ದೇವಿಯ ಕಲಾಭಿವೃದ್ಧಿ, ಚಂಡಿಕಾಹವನ, ಕುಂಭಾಭಿಷೇಕ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೆಯಲಿದೆ. ಈ ಸಂಕೊಳ್ಳಿ ಶ್ರೀ ಗೂಳಿಬೀರಪ್ಪ ದೇವಸ್ಥಾನ 1350 ವರ್ಷಗಳ ಹಿಂದೆ ರಾಜ ಮನೆತನದವರು ದಂಡೆತ್ತಿ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಶ್ರೀ ದೇವರ ಒಂದು ಕೃಪಾಕಟಾಕ್ಷದಿಂದ ಬಂದಂಥ ರಾಜರ ಎಲ್ಲ ಕುದುರೆಗಳು ಕುಂಟು ಕುದುರೆಯಾಗಿ ಪರಿಣಮಿಸಿ ಆವಾಗಿಂದ ಇವಾಗಿನವರೆಗೂ ಕುಂಟು ಕುದುರೆ ಎನ್ನುವಂಥ ಒಂದು ಪ್ರಸಿದ್ಧಿ ಪಡೆದಿದೆ. ಮತ್ತು ಆ ಸಮಯದಲ್ಲಿ ನಮ್ಮ ರಾಜರು ಶ್ರೀದೇವರಲ್ಲಿ ಶರಣಾಗತಿಯಾಗಿ ನವರತ್ನ ಹಾರವನ್ನು ಸಹ ದೇವರ ಕೊಳ್ಳಿಗೆ ಹಾಕಿದ್ದು ಈಗಲೂ ಸಹ ಆ ನವರತ್ನ ಹಾರ ನಮ್ಮ ಶ್ರೀದೇವರ ಕೊಳ್ಳಲ್ಲಿ ಈಗಲೂ ಇದೆ. ಅಂಥ ಒಂದು ಪ್ರಸಿದ್ಧಿ ಪಡೆದ ಈ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಭಕ್ತಾದಿಗಳಾದ ತಾವೆಲ್ಲರೂ ಬಂದು ಶ್ರೀದೇವರ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮದ ಶ್ರೀ ಕ್ಷೇತ್ರ ಸಂಕೊಳ್ಳಿಯ ಅರಸಮುಟ್ಟ ಗ್ರಾಮ ಶ್ರೀ ಗೂಳಿಬೀರಪ್ಪ ದೇವಸ್ಥಾನ ಇದರ ಒಂದು ನೂತನ ಶಿಲಾಮಯ ಕಟ್ಟಡದ ಸಮರ್ಪಣಾ ಸಮಾರಂಭ ಫೆಬ್ರವರಿ 19ರಿಂದ ಫೆಬ್ರವರಿ 23ರವರೆಗೆ ನಡೆಯಲಿದೆ. ಇದರಲ್ಲಿ ಪ್ರತಿಷ್ಠಾಪನೆ, ಚಂಡಿಕಾಹವನ, ಕಲಾಭಿವೃದ್ಧಿ ಹಾಗೂ ಚಂಡಿಕಾಹವನ ಮುಂತಾದ ಕಾರ್ಯಕ್ರಮ ಇದೆ. ಇದು ಬಹಳ ಒಂದು ಪ್ರಸಿದ್ಧಿ ಪಡೆದ ಕ್ಷೇತ್ರ. ಈ ಹಿಂದೆ ರಾಣಿ ಚೆನ್ನಭೈರಾದೇವಿ ಕಾಲದಲ್ಲಿ ಅರಸಪ್ಪ ನಾಯಕ, ಒಬ್ಬ ದಂಡನಾಯಕ ಅಲ್ಲಿ ದಂಡೆತ್ತಿ ಬಂದಿದ್ದ ಕ್ಷೇತ್ರಕ್ಕೆ. ರಾತ್ರಿ ಇದೇ ಸ್ಥಳದಲ್ಲಿ ವಿಶ್ರಾಂತಿಗಾಗಿ ಅವರು ತಂಗಿದರು. ಆದರೆ ಈ ಕ್ಷೇತ್ರದಲ್ಲಿ ವಿರಾಜಮಾನನಾಗಿದ್ದ ಶ್ರೀ ಗೂಳಿಬೀರಪ್ಪ ಹಾಗೂ ಪರಿವಾರ ದೇವರುಗಳನ್ನು ಸಂದರ್ಶಿಸದೆ ನಿರ್ಲಕ್ಷ್ಯ ಮಾಡಿದರು. ಆ ಪ್ರಯುಕ್ತ ರಾತ್ರಿ ಬೆಳಗಾವುದರೊಳಗೆ ಅವರ ಸೈನಿಕರು ಎಲ್ಲ ಅಸ್ತವ್ಯಸ್ತಗೊಂಡಿದ್ದಾರೆ. ಕಾಲಾಳು, ಕುದುರೆ, ಆನೆ ಇದೆಲ್ಲ ಅಸ್ತವ್ಯಸ್ತಗೊಂಡು ಕುದುರೆಗಳಿಗೆಲ್ಲ ಕಾಲು ಕುಂಟಾಗಿ ಪರಿಣಮಿಸಿದೆ. ರಾತ್ರಿ ತಂಗುವವರೆಗೆ ಭಾಳ ಸ್ವಸ್ಥದಲ್ಲಿದ್ದ ಸೈನಿಕರು ಬೆಳಗಾವುದರೊಳಗೆ ಈ ರೀತಿ ಆದದ್ದನ್ನು ನೋಡಿ ದಂಡನಾಯಕ ದಿಗ್ಭ್ರಮೆಗೊಂಡು ಅವರ ಜೊತೆಯಲ್ಲಿದ್ದ ಪಂಡಿತರನ್ನು ಈ ಬಗ್ಗೆ ಕಾರಣ ಕೇಳಿದ್ದಾನೆ. ಅವರು ಹೇಳಿದ್ದಾರೆ, ಈ ಕ್ಷೇತ್ರದ ಮಹಿಮೆ, ಇಲ್ಲಿ ಗೂಳಿಬೀರಪ್ಪ ಮತ್ತು ಆ ಪರಿವಾರ ದೇವರಿದ್ದಾರೆ, ಭಾಳ ಶಕ್ತಿಯುತ ದೇವರು. ಹಾಗಾಗಿ ಅವರನ್ನು ನೀವು ಶರಣು ಹೋಗಬೇಕು, ಅವಾಗ ಸರಿ ಆಗ್ತದೆ ಅಂತೇಳಿ ಅವ್ರು ಹೇಳಿದ್ದಾರೆ. ಆ ಪ್ರಯುಕ್ತ ಆ ದಂಡನಾಯಕ ಅರಸಪ್ಪ ನಾಯಕ ಇಲ್ಲಿ ಬಂದು ದೇವರಿಗೆ ಶರಣಾಗತನಾಗಿ ತನ್ನ ತಪ್ಪನ್ನು ಮನ್ನಿಸಲಿಕ್ಕೆ ಪ್ರಾರ್ಥಿಸ್ತಾನೆ. ಅದೇ ಪ್ರಕಾರ ಶ್ರೀದೇವರ ಅವರಿಗೆ ಅನುಗ್ರಹಗೊಂಡು ಈ ಹಿಂದಿನಂತೆ ಸೈನಿಕರು, ಕಾಲಾಳುಗಳು ಮತ್ತು ಕುದುರೆ, ಆನೆ ಇದೆಲ್ಲ ಈ ಹಿಂದೆ ಹೇಗಿದೆಯೋ ಹಾಗೆಯೇ ಆಗಿತ್ತು. ಇದೆಲ್ಲ ಆಶ್ಚರ್ಯವನ್ನು ನೋಡಿ ಈ ಕ್ಷೇತ್ರದ ಮಹಿಮೆಯನ್ನು ಅರಿತುಕೊಂಡು ಬಹಳ ಸಂತಸಗೊಳ್ತಾನೆ. ಆನಂತರ ಅವರು ಕೊರಳಲ್ಲಿದ್ದ ಒಂದು ನವರತ್ನ ಹಾರವನ್ನು ಶ್ರೀ ಗೂಳಿಬೀರಪ್ಪ ದೇವರಿಗೆ ಅರಸಪ್ಪ ನಾಯಕ ಅರ್ಪಣೆ ಮಾಡ್ತಾನೆ. ಅದು ಇಂದಿಗೂ ಈ ಕ್ಷೇತ್ರದಲ್ಲಿ ಇದೆ. ನಮ್ಮ ಆಭರಣ ಭಂಡಾರದಲ್ಲಿ ಇಂದಿಗೂ ಇದೆ, ನೋಡಲಿಕ್ಕೆ ಸಿಗ್ತದೆ. 2018ನೇ ಇಸ್ವಿಯಲ್ಲಿ ಈ ಶಿಲಾಮಯ ದೇವಸ್ಥಾನವನ್ನು ಸಾರ್ವಜನಿಕ ಸಭೆ ಕರೆದು ನಿರ್ಮಿಸಬೇಕು ಅಂತೇಳಿ ನಾವು ಮಾಡಿದ್ವಿ. ಆವಾಗ ಅದೇ ಹೊತ್ತಿನಲ್ಲಿ 1-2 ತಿಂಗಳಲ್ಲಿ ಕೊರೋನಾ ಮಹಾಮಾರಿ ಬಂದುಕೊಂಡು ದೇವಸ್ಥಾನದ ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ಕುಂಠಿತ ಆಯಿತು 1-2 ವರ್ಷ. ಅದರ ನಂತರ ಇವಾಗ ಭಾಳ ಶ್ರಮಪಟ್ಟು ಭಕ್ತಾದಿಗಳ, ದಾನಿಗಳ ಒಂದು ದೇಣಿಗೆಯಿಂದ, ಅವರ ಸೇವೆಯಿಂದ ಇಷ್ಟು ಭವ್ಯವಾದ ಒಂದು ಮಂದಿರವನ್ನು ಶ್ರೀದೇವರಿಗೆ ಅರ್ಪಣೆ ಮಾಡಿದ್ದೇವೆ. ಹಾಗಾಗಿ ಈ ಕ್ಷೇತ್ರದ ದೇವರು ಈ ನಂಬಿದ ಜನರಿಗೆ ಅವರ ಅಭಯವನ್ನು ಕೊಟ್ಟು ಕಾಪಾಡ್ತಾನೆ. ಹಾಗೂ ಈ 5 ದಿವಸ ನಡೆಯುವಂಥ ಒಂದು ವಿಜೃಂಭಣೆ ಕಾರ್ಯಕ್ರಮದಲ್ಲಿ ನಮ್ಮ ಜೈನ ಪುರೋಹಿತರು ಇಲ್ಲಿ ಹಿಂದಿನಿಂದಲೂ ಪೂಜಾ ಪದ್ಧತಿ ಅವರು ಮೂಲಕಾರರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಈಗಲೂ ಸಹ ಈ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಜೈನ ಪುರೋಹಿತರೇ ಮುಂದಾಳತ್ವ ವಹಿಸ್ತಾ ಇದ್ದಾರೆ. ಅವರು ಹಳದಿಪುರ ಜೈನ ಬಸದಿಯ
ಪುರೋಹಿತರಾದಂಥ ವಸಂತ ದೀಪಣ ಶೆಟ್ಟಿ ಹಾಗೂ ಅವರ ಅಣ್ಣನ ಮಕ್ಕಳಾದ ಗುರುರಾಜ ಮಂಜೆ ಶೆಟ್ಟಿ ಮತ್ತು ಧರಣೇಂದ್ರ ಮಂಜೆ ಶೆಟ್ಟಿ ಇವರು ಈ ಕಾರ್ಯಕ್ರಮದ ನೇತೃತ್ವ ವಹಿಸ್ತಾರೆ. ಹಾಗೆ ಅತಿ ಅಚ್ಚುಕಟ್ಟಾಗಿ ಈ ಧಾರ್ಮಿಕ ಕಾರ್ಯ ನಡೀತದೆ. 5 ದಿವಸವೂ ನಾವು ಸಾರ್ವಜನಿಕವಾಗಿ ಅನ್ನದಾನವನ್ನು ಇಟ್ಟಿದ್ದೇವೆ. ಮತ್ತು 21ನೇ ತಾರೀಕಿನ ದಿವಸ ಅಗ್ರಹಾರದಿಂದ ಮಹಾಗಣಪತಿ ಅಗ್ರಹಾರ ದೇವಸ್ಥಾನದಿಂದ ಸಂಕೊಳ್ಳಿ ಗೋಳಿಬೀರ ದೇವಸ್ಥಾನವರೆಗೆ ಬ್ರಹ್ಮಕಲಶದ ಒಂದು ಅದ್ಧೂರಿಯಾದ ಒಂದು ಮೆರವಣಿಗೆ ಇದೆ. ಆ ಮೆರವಣಿಗೆಯಲ್ಲಿ ಈ ಸ್ಥಳೀಯ ಹಾಲಕ್ಕಿ ಸಮಾಜದ ಗೌಡರಿಂದ ಅದ್ಭುತವಾದ ಒಂದು ಹಗರಣ ಕಾರ್ಯಕ್ರಮ ಇದೆ. ಡೊಳ್ಳು ಕುಣಿತ ಮುಂತಾದ ಎಲ್ಲ ಕಾರ್ಯಕ್ರಮ ಇದೆ. ಛದ್ಮವೇಷಗಳಿದೆ. ಅದೆಲ್ಲ ಒಂದು ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದೇವೆ. 100 ಜನರ ಸಹಕಾರದಿಂದ ಈ ಕಾರ್ಯವನ್ನು ನಾವು ಚಂದಗಾಣಿಸಬೇಕು ಹೇಳಿ ಇಚ್ಛೆ ಇಟ್ಕೊಂಡಿದ್ದೇವೆ. ಶ್ರೀದೇವರ ಅನುಗ್ರಹದಿಂದ ಆ ಎಲ್ಲ ಕಾರ್ಯಗಳು ಬಹಳ ಸುಸೂತ್ರವಾಗಿ ಅಚ್ಚುಕಟ್ಟಾಗಿ ನಡೀಲಿ ಅಂತ ಆಶಿಸಿ ದೇವರನ್ನು ಸ್ಮರಿಸಿ ಎಲ್ಲರಿಗೂ ನಾನು ಒಳ್ಳೆಯದನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅರಸಮಠದ ಗ್ರಾಮದ ಅರ್ಚಕರಾದ ನಾವು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಗ್ರಾಮದಲ್ಲಿ ಇದೇ ಬರುವ 19ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಆಗುವಂಥ ಫಂಕ್ಷನ್ಗೆ ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಚಂದ ರೀತಿಯಿಂದ ನಡೆಸ್ಕೊಂಬರ್ಬೇಕೆಂದು ನಿಮ್ಮೆಲ್ಲರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಈ ಕಾರ್ಯಕ್ಕೆ ಹಲವಾರು ಜನ ಮತ್ತು ಕಮಿಟಿಯವರು ಕೂಡ ಬಹಳಷ್ಟು ಸಂಪೂರ್ಣ ಪ್ರಯತ್ನ ಮಾಡಿ ಇದೊಂದು ಕಾರ್ಯ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ಕೆ ಯಾರಿಂದೂ ಯಾವುದೇ ಒಂದು ವಿಘ್ನ ಬರದೆ, ಯಾರಿಂದೇ ಒಂದು ತಪ್ಪಿದ್ರೂ ಆ ಟೈಮ್ನಲ್ಲಿ ಅದನ್ನು ನಿವಾರಣೆ ಮಾಡಿ ಚಂದ ರೀತಿಯಿಂದ ಈ ಕಾರ್ಯಕ್ರಮವನ್ನು ಪೂರೈಸಿಕೊಂಡು ಬರಬೇಕೆಂದು ಅರ್ಚಕರ ವತಿಯಿಂದ ನಿಮ್ಮಲ್ಲಿ ವಿನಂತಿಸಿ ಬಂದಿದೆ. ಗೋಳಿಬೀರಪ್ಪ ದೇವಸ್ಥಾನ ನೂತನ ಶಿಲಾಮಯ ಕಟ್ಟಡದ ಸಮರ್ಪಣಾ ಮಹೋತ್ಸವ ಪ್ರತಿಷ್ಠಾಪನೆ ಹಾಗೂ ಚಂಡಿಕಾ ಹವನ, ಕಲಾವೃದ್ಧಿ ಮತ್ತು ಚಂಡಿಕಾ ಹವನ ಈ ಎಲ್ಲ 19ರಿಂದ 23ರವರೆಗೆ ಪಾಲ್ಗುಣ ಶುದ್ಧ ಷಷ್ಠಿ ಸೋಮವಾರದವರೆಗೆ ಎಲ್ಲರೂ ಬರಬೇಕಂತ ಆಧಾರ ಆಮಂತ್ರಣ.